ಸತೀಶ್ ಅಂತೇಳಿ ಆಹಾರ ಸುರಕ್ಷತಾ ಅಧಿಕಾರಿ ಕೆಜಿಎಫ್ ತಾಲೂಕು. ಸೊ ಇಲ್ಲಿ ಸಾರ್ವಜನಿಕರ ದೂರಿನ ಅನ್ವಯ ಇಲ್ಲಿ ಜರಾ ಚಿಕನ್ ಸೆಂಟ್ರಲ್ಲಿ ಕಮ್ಮಿ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ, ಕಬಾಬ್ಗೆ ಹೆಚ್ಚಿನ ಇದೆಲ್ಲ ಮಾರ್ತಾ ಇದ್ದಾರೆ ಅಥವಾ ಅಂತೇಳಿ ನಮಗೆ ಸಾರ್ವಜನಿಕ ದೂರ ಅನ್ವಯ ನಾವು ಇಲ್ಲಿ ಭೇಟಿ ಮಾಡಿ ನೋಡಿ ಪರಿಶೀಲಿಸಿದಾಗ ಕೆಲವೊಂದು ನ್ಯೂಸ್ಗಳು ಬಂತು. ಅದನ್ನು ಮಾಲೀಕರಿಗೆ ಸರಿಪಡಿಸೋಕೆ ಕೇಳಿದ್ವಿ. ಅವ್ರು 2-3 ದಿನ ಕಾಲಾವಕಾಶ ಕೇಳಿದ್ದಾರೆ, ಬಟ್ ಈಗಲೇ ಕೆಲವೊಂದನ್ನು ಸರಿಪಡಿಸ್ಕೊಂಡಿದ್ದಾರೆ. ಸೊ ಅದ್ರ ಮೇಲೆ ಇನ್ನು ಸ್ವಲ್ಪ ಇದು ಫುಲ್ ಆಗಬೇಕು ಇಲ್ಲ ಆಗಬೇಕು ಅಂತ ಹೇಳಿದ್ವಿ, ಅದನ್ನು ಮಾಡಿದೆ ಅಂತ ಹೇಳಿದರೆ ಕೆಲವೊಂದು ಸಣ್ಣ ನ್ಯೂನತೆಗಳಾಗಿದೆ. ಸೊ ಅದರ ಅನ್ವಯ ಆಹಾರ ಮಾದರಿನ ಪರೀಕ್ಷೆಗೆ ಒಳಪಡಿಸ್ತಾ ಇದ್ವಿ. ಸೊ ಅದು ಪರೀಕ್ಷೆ ಫಲಿತಾಂಶ ನೋಡಿ ಆಮೇಲೆ ಏನಾಗುತ್ತೆ ಅಂದರೆ ಆಮೇಲೆ ಮುಂದಿನ ಕ್ರಮ ಮೇಲಾಧಿಕಾರಿಗಳು ತಿಳಿಸಿ ಕ್ರಮಗಳು ಕೈಗೊಳ್ಳಲು 15 ದಿನ ಒಳಗಡೆ ಬರುತ್ತೆ. ಸೊ ಯಾಕಂದರೆ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಬರ್ತವೆ. ಸೊ ಹಂಗಾಗಿ ಮಿನಿಮಮ್ 15 ಡೇಸ್ 15 ದಿನ ಕನಿಷ್ಠ 15 ದಿನ ಒಳಗಡೆ ಬರುತ್ತೆ. ಸೊ ಅವಾಗ ಅಧಿಕೃತವಾಗಿ ನಾವು ಇವರಿಗೆ ತಿಳಿಸ್ಕೊಡ್ತೇವೆ. ಸರ್ ಏನೇನು ಸರ್ ಇವಾಗ ನೀವು ಟೆಸ್ಟಿಗೆ ತೊಗೊಂಡು ಹೋಗ್ತಾ ಇದ್ದೀರಾ? ಸೊ ಕೆಮಿಕಲ್ ಪರೀಕ್ಷೆಗಾಗಿ ತಗೊಂಡು ಸಾರ್ವಜನಿಕ ಆಹಾರ ಪ್ರಯೋಗಾಲಯ ಸಿಂಧಿ ರೋಡ್ ಬೆಂಗಳೂರು ಅಂತೇಳಿ ಈ ದೂರಿನನ್ವಯ ಕಬಾಬು ಮತ್ತು ಚಿಕನ್ ಅನ್ನೋದೊಂದಿದೆ. ಸೊ ಅದರನ್ವಯ ನಾವು ಈಗ ರಾ ಚಿಕನ್ ತಗೊಂಡಿದ್ವಿ ಮತ್ತು ಕಬಾಬ್ಗೆ ಯೂಸ್ ಮಾಡುವಂಥ ಪೌಡ್ರು ಕಳಿಸ್ಕೊಡ್ತಾ ಇದ್ದೀನಿ. ಬಟ್ ಇದು ಬೇರೆ ಸರ್ ಏನೇನು ಕಂಡು ಬಂದಿದೆ? ಹೇಳಿದ್ದೀನಿ. ಸೊ ಕೆಲವೊಂದು ನ್ಯೂಸ್ಗಳಿದೆ, ಹೆಡ್ ಕ್ಯಾಪ್ ಇರಲಿಲ್ಲ ಮತ್ತು ಏಪ್ರನ್ ಇಲ್ಲ ಇದೆ ಅಂತ ಒಳಗಡೆ ಇಟ್ಟಿದ್ದಾರಂತೆ. ಸೊ ಅವರು ಕೆಲಸದವ್ರು ಹಾಕೊಂಡಿಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಕರೆಕ್ಟಾಗಿ ಶಿಸ್ಟಾಗಿ ಅವ್ರಿಗೆ ಹೇಳಿದ್ದೀನಿ, ಮಾಲೀಕರಿಗೆ ಹೇಳಿದ್ದೀನಿ, ಕಡ್ಡಾಯವಾಗಿ ಏಪ್ರನ್ನು ಮತ್ತು ಇದು ಘನತಾ ತ್ಯಾಜ್ಯಗಳನ್ನೆಲ್ಲ ಸೂಕ್ತ ವಿಲೇವಾರಿ ಮಾಡಬೇಕಂತ ಹೇಳಿದ್ದೀನಿ. ಮತ್ತು ನೊಣಗಳು ಮತ್ತು ಡಸ್ಟ್ ಇಲ್ದಿರ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಮಾಲೀಕರು ಸೂಚಿಸಿ ಅವರು ಕಡ್ಡಾಯವಾಗಿ ಇವತ್ತಿನ ಪಾಲಿಸಿ ಅಂತ ಹೇಳಿದ್ದಾರೆ. ಕಡ್ಡಾಯವಾಗಿ ಎಲ್ರಿಗೂ ಹೇಳೋದಂದ್ರೆ ಕೃತಕ ಬಣ್ಣಗಳನ್ನ ದಯವಿಟ್ಟು ಉಪಯೋಗ ಮಾಡಬಹುದು. ಸೊ ಕೆಲವೊಂದು ಕಡೆ ನಮಗೆ ನಾವು ಹೋಗಿ ಭೇಟಿ ಮಾಡಿ ಪರಿಶೀಲಿಸಿದಾಗ ಕೆಲವರು ಗ್ರಾಹಕರೇ ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ದಯವಿಟ್ಟು ಕೃತಕ ಬಣ್ಣಗಳನ್ನ ಮಾಡಬಾರ್ದು. ಬಟ್ ಇದು ಫುಡ್ ಗ್ರೇಡ್ ಕಲರ್ನ ಮಾಡ್ಬೋದು, ಅದು ಮಿನಿಮಮ್ ಕಲರ್ ಯೂಸ್ ಮಾಡ್ಕೋಬೇಕಾಗುತ್ತೆ. ನಾನು ನಗರಸಭಾ ಸದಸ್ಯರು, ನಾವು ಬೇರೆ ಹೋಟ್ಲ್ ಅವ್ರಿಗೆ ಅಂಗಡಿಯವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಹೋಗಿ ನಾವು ಕಮಿಷನರ್ ಜೊತೆದಲ್ಲಿ ಹೋಗಿ ನಾವು ಎಲ್ಲ ಈ ಥರ ಮಾಡಬಾರ್ದು ಅಂದ್ಬಿಟ್ಟು ನಾವು ಅಡ್ವೈಸ್ ಮಾಡ್ತೀವಿ. ಅಂಗಡಿಗೆ ಹೋಗಿ ಹೆಲ್ತ್ ಇನ್ಸ್ಪೆಕ್ಟರ್ ಜೊತೆಯಲ್ಲಿ. ಹಂಗಿರುವಾಗ ನಾನೇ ಇದು ಕಲರ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಆ ತಪ್ಪು ನಾವು ಮಾಡಲ್ಲ. ಅದು ಕಾನೂನದಲ್ಲಿ ಇದೆ, ಕಲರ್ ಎಲ್ಲ ಮಿಕ್ಸ್ ಮಾಡಬಾರ್ದು ಅಂದ್ಬಿಟ್ಟು ನಾವು ಯಾವ ಕಲರ್ ನಾವು ಮಿಕ್ಸ್ ಮಾಡಲ್ಲ. ಗ್ರೀನ್ ಕಲರ್ ಆಗಲಿ, ರೆಡ್ ಕಲರ್ ಆಗಲಿ, ಯೆಲ್ಲೋ ಕಲರ್ ಆಗಲಿ ಏನು ಮಿಕ್ಸ್ ಮಾಡಲ್ಲ. ಏನಿದ್ರು ನ್ಯಾಚುರಲ್ ಶಕ್ತಿ ಮಸಾಲ ಅಷ್ಟೇ ನಮ್ಮದರಲ್ಲಿ ಇರೋದು. ಅದೇ ಮಸಾಲ ಏನಿದ್ರು ಸಾಹೇಬ್ರು ಬಂದ್ಬಿಟ್ಟು ಸಾಂಪಲ್ ತೊಗೊಂಡಿದ್ದಾರೆ ನಮ್ಮದರಲ್ಲಿ. ಅವ್ರು ಚೆಕ್ ಮಾಡಿ ನೋಡಿ ಎಲ್ಲಿ ಅದರಲ್ಲಿ ಏನು ಕಡಿಮೆ ಇದೆ, ಏನು ಜಾಸ್ತಿ ಇದೆ, ಅವ್ರು ಎಲ್ಲಿ. ಈಗ ಓವರಾಲ್ ಆಗಿ ನಿಮ್ಮ ಮೇಲೆ ಈ ಥರ ಮಾಡ್ತಾ ಇದ್ದಾರಲ್ಲ ಸರ್, ಅದಕ್ಕೇನು ಹೇಳ್ತೀರಾ? ಬೇಕಂತ ಮಾಡ್ತಾವ್ರ ಹೆಂಗೆ ಇದು ಅಂತ? ಸರಿ, ಬೇಕಂತ ಮಾಡೋದು ಬೇರೆ ಏನಿದೆ? ಅವ್ರಿಗೆಲ್ಲ ಹೊಟ್ಟೆ ನೋವು. ಅವರು ಯಾರು ಹೇಳ್ತಾ ಇದ್ದಾರೆ ಡೈಲಿ 5,000 kg ಸೇಲ್ ಮಾಡ್ತಾರೆ, 2,000 kg ಕಬಾಬ್ ಹಾಕ್ತಾರೆ ಅಂದ್ಬಿಟ್ಟು, ಅದೇ ಹೊಟ್ಟೆ ನೋವು ಅವ್ರಿಗೆ. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಅವರು ಬಂದುಬಿಟ್ಟು ನೋಡಬೇಕು. ಫಸ್ಟೇ ನಮ್ಮ ಅಂಗಡಿದಲ್ಲಿ ತಗೊಂಡೋಗಿ ಅವ್ರು ತಿಂದ್ಬಿಟ್ಟು ಅವ್ರು ಹೇಳ್ಬೇಕು ನಮ್ಮದು ಹೆಂಗೆ ಕಲರ್ ಇದೆಯಾ, ಏನಿದೆ, ಚಿಕನ್ ಚೆನ್ನಾಗಿದೆಯಾ ಇಲ್ಲ ಅಂದ್ಬಿಟ್ಟು. ಇವಾಗ ನಮ್ಮ ಕೆಜಿಎಫ್ದಲ್ಲಿ ನಮ್ಮ ನಗರಸಭೆಗಿಂತ ಅವ್ರು ದೊಡ್ಡವ್ರು ಯಾರಿದ್ದಾರೆ ಇಲ್ಲಿ? ನಗರಸಭೆ ಸ್ಟಾಫೇ ಬಂದು ನಮ್ಮ ಅಂಗಡಿದಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಚಿಕನ್ನು. ಅವ್ರು ಚೆನ್ನಾಗಿಲ್ಲ ಅಂದರೆ ನಮ್ಗೆ ಕಂಪ್ಲೇಂಟ್ ಹೇಳ್ತಾರೆ. ಡೈಲಿ ಅವರು ವಾರಕ್ಕೆ ಬರ್ತಾರೆ, ಚಿಕನ್ನು ನಮ್ಮ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ನಾನು ಇರಲಿ ಇಲ್ಲದ ಹೋಗ್ರಿ ಹುಡುಗರ ಹತ್ರ ಬಂದುಬಿಟ್ಟು ಚಿಕನ್ ತೊಗೊಂಡು ಹೋಗ್ತಾರೆ. ಅವರು ಚೆನ್ನಾಗಿಲ್ಲ ಅಂದರೆ ಅವರು ನಮ್ಮ ಮೇಲೆ ಒಂದು ಕಾನೂನು ಪ್ರಕಾರ ಅವರು ಕ್ರಮ ತಗೊಳ್ತಾರೆ. ಈಗ ಹೇಳಿ, ನಮ್ಮ ಕೆಜಿಎಫ್ದಲ್ಲಿ ಎಷ್ಟು ಲೀಡರ್ಸ್ ಇದ್ದಾರೆ, ಅವ್ರ ಮನೆ ಫಂಕ್ಷನ್ ಮದುವೆ ಏನಿದ್ರೇನು ಇಲ್ಲೇ ತಗೊಂಡು ಹೋಗ್ತಾರೆ. ಬೇರೆ ಏನಿಲ್ಲ, ಅದು ಪರ್ಸನಲ್ ವೆಕ್ಸ್. ಅದು ನಿಮಗೆ ಗೊತ್ತಿರಬೇಕು. ಅದು ಕಬ್ರಸ್ಥಾನದಲ್ಲಿ ಏನೋ ಸ್ಲಾಟ್ ಹೌಸ್ ಮಾಡ್ತೀನಿ ಬಿಟ್ಟು ನಾನು ಅಲ್ಲಿ ಮಾಡಬಾರ್ದು ಅಂದ್ಬಿಟ್ಟು ನಾನು ಕೇಳಿದೆ. ಅದಕ್ಕೆ ಥರ ಮಾಡ್ತಾರೆ, ಮಾಡಲಿ. ಅವ್ರು ಏನೇನು ಮಾಡ್ತಾರೆ ಮಾಡಲಿ. ನಮಗೆ ಏನು ಮಾಡಬೇಕು ನಮ್ಗೆ ಗೊತ್ತು, ನಾವು ಮಾಡ್ತೀವಿ. ನಾನು MG ಮಾರ್ಕೆಟ್ದಲ್ಲಿ 2002ರಿಂದ ನಾನು ಚಿಕನ್ ಅಂಗಡಿ ಇಟ್ಟಿದ್ದೀನಿ. ಆಮೇಲೆ ಅಲ್ಲಿಂದ ಇಲ್ಲಿ ಬಂದುಬಿಟ್ಟು ಒಂದು 7 ವರ್ಷ ಆಯಿತು. 2018-19ದಲ್ಲಿ ನಮ್ಮ ಅಂಗಡಿ ಓಪನ್ ಆಗಿರೋದು. ಆವತ್ತಿಂದ ಇವತ್ತು 5-6 ವರ್ಷ 7 ವರ್ಷ ಆಗ್ತಾ ಇದೆ. ಇವತ್ತುವರೆಗೂ ನಮ್ಮ ಅಂಗಡಿದಲ್ಲಿ ಒಂದು ಕಂಪ್ಲೇಂಟ್ ಇಲ್ಲ. ಚಿಕನ್ ಸರಿಯಾಗಿಲ್ಲ ಅಂತ ಯಾರು ನಮ್ಮ ಅಂಗಡಿದಲ್ಲಿ ಸಾವಿರಾರು ಜನ ಬರ್ತಾರೆ. ಕೆಜಿಎಫ್ದಲ್ಲಿ ಯಾರು ಮುಟ್ಟಾಲ್ ಯಾರು ಇಲ್ಲ, ಇಲ್ಲಿ ಗುಗ್ಗುಗಳು ಯಾರು ಇಲ್ಲ, ಬರ್ತಾರೆ ಚಿಕನ್ ತಗೊಂಡೋಗಿ ತಿಂತಾರೆ. ನಮ್ಮ ಕೆಜಿಎಫ್ದಲ್ಲಿ ಎಷ್ಟು ಹೋಟ್ಲ್ ಇದೆ, ಅದು ಅರ್ಧ ಹೋಟೆಲ್ದಲ್ಲಿ ನಮ್ಮ ಚಿಕನ್ ಹೋಗೋದು. ನಮ್ಮ ಚಿಕನ್ನೇ ನಾವೇ ಚಿಕನ್ ಕೊಡೋದು. ಬಂಗಾರಪೇಟೆ ಆಗಲಿ, ಅಲ್ಲಿ KFC ಬಂಗಾರಪೇಟೆದಲ್ಲಿ ಇದೆ, ಅವ್ರಿಗೆಲ್ಲ ಕೇಳಿ. ಕ್ರಿಸ್ಪಿ ಚಿಕನ್ ಇದೆ, ಅವ್ರಿಗೆ ಹೋಗಿ ಕೇಳಿ. ಕೃಷ್ಣ ಫುಡ್ ಸೆಂಟರ್ ಇದೆ, ಅವ್ರಿಗೆ ಕೇಳಿ. ಧನಲಕ್ಷ್ಮಿ ಹೋಟ್ಲ್ ಅವ್ರಿಗೆ ಕೇಳಿ. ಗಣೇಶ್ ಹೋಟ್ಲಿಗೆ ನಾವೇ ಕೊಡ್ತಾ ಇದ್ವಿ ಚಿಕನ್ನು. ಆಯಿತಾ? ಎಲ್ಲ ಹೋಟ್ಲಿಗೆ ನಾವು ಸಪ್ಲೈ ಮಾಡೋದು. ಎಲ್ಲ ಅಂತ ಹೇಳಲ್ಲ, ಒಂದು ಅದರಲ್ಲಿ 50% ನಾವು ಕೊಡ್ತಾ ಇರೋದು. ಬೇಕಾದರೆ ಕೇಳಿ ನಮ್ಮ ಚಿಕನ್ ಹೆಂಗಿರುತ್ತೆ, ಹೆಂಗಿದೆ ಅಂತ. ಯಾರು ಒಬ್ಬರದ್ದು ಕೂಡ ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಏನಾದರೂ ಇದ್ದರೆ ನಾವು ಸುಧಾರಿಸ್ಕೊಳ್ತೀವಿ ಅದರಲ್ಲಿ. ಆಯಿತಾ?
ಕೊಟ್ಟಿದ್ದಾರೆ, ಯಾವುದರಲ್ಲಿ ಓವರಾಲ್ ಆಗಿ ಫೋನ್ ಮಾಡಿದ್ದಾರೆ. ನಮ್ಮ ಆಫೀಸರ್ಗೆ ನಾನು ಡಿಸ್ಟ್ರಿಕ್ಟ್ ಹೇಳಿರೋದು ಒಬ್ಬರ ಮೇಲೆ ಡಿಪೆಂಡ್ ಮಾಡೋಕ್ಕೆ ಹೋಗ್ಬೇಡ. ಇಡೀ ಜನ ಹತ್ರ ಹೋಗ್ಬೋದು. ಕಂಪ್ಲೀಟ್ 40-50 ಅಂಗಡಿ ಇದೆ, ಚಿಕನ್ ಅಂಗಡಿ. ಜಬರಲ್ಲ ಕೊಡುವುದು ಅವ್ರ ಓನ್ ರೇಟು, ಅವ್ರು ಬಿಟ್ಟು ಕೊಡ್ತಾರೋ ಐಯಲ್ಲಿ ಕೊಡ್ತಾರೋ ಅವ್ರಿಷ್ಟ. ಅವ್ರು ಲಾಸಲ್ಲಿ ಕೊಟ್ಟಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ, ಐಯಲ್ಲಿ ಕೊಟ್ಟಿದ್ರೆ ಅವ್ರಿಗೆ ಬೆನಿಫಿಟ್ ಬರುತ್ತೆ. ಅವ್ರು ಯಾರು ಅದ್ರ ಬಗ್ಗೆ ಇವ್ರು ಕೇಳಕ್ಕೆ ಬಂದಿಲ್ಲ. ಇದು ಮಾತ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಡೀ 40 ಅಂಗಡಿ KGF ಟೋಟಲ್ ಅಂಗಡಿ ಚೆಕ್ ಮಾಡ್ತಾರೆ. ಅದೇ ಒಂದು ಅವ್ರಿಗೊಂದು ಎಲ್ಲಿ ಖಂಡಿತ ಮಾಡೋಣ. ಏನೀಗ ನಮ್ಮ ಕ್ಷೇತ್ರದಲ್ಲಿ ನಾಟ್ ಓನ್ಲಿ KGF ಗ್ರಾಮೀಣ ಪ್ರದೇಶ ಸೇರಿ ಒಳಗೊಂಡು ಬಟ್ ಅದೇ ಆಗಲ್ಲ. ಬಟ್ ಡೇ ಬೈ ಡೇ ಸೊ ಏನು ಮಾತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಲ್ಲಿ ಏನು ಮಾನದಂಡ ನೀಡಿದ್ರೆ ಅದು ಖಂಡಿತವಾಗಿ ಎಲ್ರಿಗೂ ಇಲ್ಲಿ ಹೇಳ್ತೀವಿ. ಆರೋಗ್ಯ ಶಿಕ್ಷಣ ನೀಡ್ತೀವಿ, ಕ್ಯಾಂಪಲ್ಲೂ ಮಾಡ್ತೀವಿ. ಸೊ ಸ್ವಲ್ಪ ಕ್ರಮನೂ ಕೈಗೊಳ್ತೀವಿ. ರಾಜ್ ಚಿಕನ್ ರಂಡಿತ್ಯ ನಾನು ಸಾರಿಗೆಲ್ಲ ಒಂದು ಇನ್ನಿಗೆ ಕುಡುಗರ ಚೆಕಿಂಗ್ ನಾವು ಅಂಗಡಿ ಓಪನಿಂದ ಆವತ್ತು ತಗೊಳ್ತಾ ಇದ್ದೀನಿ. ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಮಕ್ಕಳು ತಿಂತಾರೆ, ಚೆನ್ನಾಗಿದೆ, ರೀಸನಬಲ್ ರೇಟ್ ಇದೆ ಅವ್ರ ಹತ್ರ. ಇಲ್ಲಿ ಸತ್ತೋಗಿರೋ ಕೋಳಿನೆಲ್ಲ ಮಿಕ್ಸ್ ಮಾಡ್ತಾರೆ ಅಂತ ನೋಡಿಲ್ಲ, ನಮ್ಮ ಕಣ್ಣಿಂದ ನೋಡಿಲ್ಲ ಸ್ವಾಮಿ. ಅದು ಹೇಳಿದ್ರೆ ಸುಳ್ಳಾಗತ್ತೆ, ಅದು ಹೇಳಬಾರ್ದು. ನಾವು ತಪ್ಪಾಗತ್ತೆ. ನಮ್ಮ ಮುಸ್ಲಿಮಲ್ಲಿ ಆ ಥರ ಇಲ್ವೇ? ಅದು ಯಾರು ಬಡವರು ಇದ್ರೇನೇ ಇರಲಿ, ಯಾರನ್ನೇ ಇರಲಿ, ಆ ಥರ ಚಾನ್ಸೇ ಇಲ್ಲ. ಅದು ಅಕಸ್ಮಾತ್ ಸುತ್ತೋಗ್ಬಿಟ್ರೆ ನಾವು ಮುಸ್ಲಿಮ್ಸ್ ಅವ್ರನ್ನ ಬಿಸಾಕ್ಬಿಡ್ತಾರೆ, ಅದು ಯೂಸ್ ಮಾಡಲ್ಲ. ಹೇಳೋಣ ಎಲ್ಲ ಸಿಕ್ಕಲ್ಸು ಒಳ್ಳೆಯದು, ತಗೊಂಡೋಗ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಯಾಕಂದರೆ ರೇಟ್ 10-20 ರೂಪಾಯಿ ಕಡಿಮೆ ಕೊಡ್ತಾರೆ. ಒಳ್ಳೆ ಕ್ವಾಲಿಟಿ, ಒಳ್ಳೆಯವನು ಚೆನ್ನಾಗಿ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಜಾತಿ ಮುಸ್ಲಿಂ ಜಾತಿಯನ್ನು ಸೆಟ್ಟೋಗ್ಬಿಟ್ಟು ಕೊಡೋದೇ ಇಲ್ಲ, ಅವ್ರು ಮುಟ್ಟೋದೇ ಇಲ್ಲ. ಅವರು ಕೊಟ್ಟು ಬಿಸಾಕ್ತಾರೆ. ಜನಗಳು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಯಾಕಂದರೆ ಒಬ್ಬರು ನಮ್ಮ KGF ಒಬ್ಬರು ಬೆಳಿಬೇಕಂದ್ರೆ ಒಬ್ಬರು ತೊಳಿತಾರೆ. ಏನೆಲ್ಲ ಚಿಕನ್ ಚೆನ್ನಾಗೈತೆ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality, family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay.